ದೇವರ ಮಹಾ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಇದರಲ್ಲಿ ಭಾಗವಹಿಸಿರುವಂಥ ನನ್ನೆಲ್ಲ ಆತ್ಮೀಯ ಗುರುಗಳಿಗೂ ಮತ್ತು ಎಲ್ಲರಂಥ ದೇವರ ಸೇವಕರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ನಾವು ದೇವರ ಸಂದೇಶದಲ್ಲಿ ತಿಳಿದುಕೊಳ್ಳುವಂಥ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಜೋಹನ್ ಪೀಟರ್ ರೋಟ್ಲರ್ ಎಂಬುವರ ಜೀವನ ಚರಿತ್ರೆಯ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಏನಪ್ಪಾ ಅಂತಂದ್ರೆ ಇವರ ಜನನ 1749ರಲ್ಲಿ ಜನಿಸ್ತಾರೆ. ಜೋಹನ್ ಪೀಟರ್ ರೋಟ್ಲರ್ ಅವರು ಫ್ರೆಂಚ್ ಸುವಾರ್ತಿಕರಾಗಿದ್ದರು. ಇವರು ಶಾಸ್ತ್ರಜ್ಞರಾಗಿರ್ತಾರೆ. ತುಂಬಾ ದೇವರ ವಾಕ್ಯದಲ್ಲಿ ದೇವರಲ್ಲಿ ಬಹಳ ನಿಪುಣ ಉಳ್ಳವಂತವರು ಮತ್ತು ಅದರಲ್ಲಿ ಬಹಳ ಆಸಕ್ತಿ ಉಳ್ಳವರು, ಅಂದ್ರೆ ಅದನ್ನು ಬಹಳವಾಗಿ ಧ್ಯಾನಿಸಿದಂತ ಒಬ್ಬ ಸೇವಕರಾಗಿರ್ತಾರೆ. ನೋಡ್ರಿ, ಇವರು ಬಹಳ ಅತಿ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಅವರ ಸೇವೆಯನ್ನು ಬಹಳ ಕಂಡು ಬರ್ತದೆ. ಅಲ್ಲಿ ಇವರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾದ ರೀತಿಯಲ್ಲಿ ಸೇವೆಯನ್ನ ಮಾಡಿದ್ರು ಮತ್ತು ಅವರ ಸೇವೆ ಹೆಸರಾಗಿತ್ತು ಎಂಬುದಾಗಿ ಕೂಡ ನಮ್ಗೆ ನೋಡಲ್ಪಡ್ತೀವಿ. ಮತ್ತು ನೋಡ್ರಿ, ಅವ್ರು ಅಷ್ಟೇ ಮಾತ್ರವಲ್ಲದೆ ಇವರು ಫ್ರಾನ್ಸಿಸ್ನ ಸ್ಟಾರ್ಬರ್ಗ್ ನಲ್ಲಿ ಕೂಡ ಆ ಒಂದು ಪ್ರಾಂತದಲ್ಲಿ ಜನಿಸ್ತಾರೆ. ಎಲ್ಲಿಂದ ಇವರು ಫ್ರಾನ್ಸಿಸ್ನ ಸ್ಟಾರ್ಬರ್ಗ್ ನಲ್ಲಿ ಜನಿಸಿದರು ಎಂಬುದಾಗಿ ನಾವು ನೋಡ್ತೀವಿ. ನೋಡ್ರಿ, ಇವರು ದೇವಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ರಂತೆ. ಯಾವಾಗಲೂ ಕೂಡ ಬಹಳ ಶಾಸ್ತ್ರದಲ್ಲಿ ನಿಪುಣರಾಗಿದ್ರು ಮತ್ತು ಅದನ್ನ ನಿಪುಣರಾಗ ಅಷ್ಟೇ ಅಲ್ಲದೆ ಯಾವಾಗಲೂ ಕೂಡ ದೈವಶಾಸ್ತ್ರವನ್ನ ಬಹಳವಾಗಿ ಧ್ಯಾನ ಮಾಡುವವರಾಗಿದ್ರು ಎಂಬುದಾಗಿ ನಾವು ನೋಡಲ್ಪಡ್ತೇವೆ. ನೋಡ್ರಿ, ಇವರು ಬಹಳವಾಗಿ ದೇವರಲ್ಲಿ ಧ್ಯಾನ ಮಾಡಿ ಮತ್ತು ದೇವರಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿ ಅತಿ ಸೇವೆಯನ್ನು ಮಾಡುವಂತರಾಗಿ. ನೋಡ್ರಿ, ಅವರು 1775ರಲ್ಲಿ ಅವ್ರು ದೀಕ್ಷಾ ಸ್ಥಾನವನ್ನ ಪಡೆದುಕೊಳ್ತಾರೆ. ತಮ್ಮನ್ನ ತಾನು ಕರ್ತನಿಗೆ ಸಮರ್ಪಿಸಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ದೀಕ್ಷಾ ಸ್ಥಾನವನ್ನ ತೆಗೆದುಕೊಳ್ಳುತ್ತಾರೆ. ನಂತರ ಅವರು ಭಾರತ ದೇಶಕ್ಕೆ ಬಂದು ಸುವಾರ್ತೆಯನ್ನ ಸಾರ್ತಾರೆ. ನೋಡ್ರಿ, ಆಗಸ್ಟ್ 15, 1776ರಂದು ತರಂಗಬಾಡಿ ಎಂಬ ಊರಿಗೆ ಬಂದರಂತೆ. ಅಲ್ಲಿ ಬಂದು ಅನೇಕ ರೀತಿಯಲ್ಲಿ ಅನೇಕ ಯೌವನಸ್ಥರಿಗೆ, ಅನೇಕ ದಿಕ್ಕಿಲ್ಲದವರಿಗೆ, ಅನೇಕ ಕಷ್ಟದಲ್ಲಿ ವೇದನೆಗಳಲ್ಲಿ ಬಳಲುತ್ತಿರುವಂತ ಅನೇಕರಿಗೆ ಕೂಡ ಇವರಿಗೆ ಸಾಂತ್ವನವನ್ನ ಕೊಟ್ಟು ಸುವಾರ್ತೆಯನ್ನ ಸಾರ್ತಾರೆ. ನೋಡ್ರಿ, ಅಂದ್ರೆ ಅನೇಕರಿಗೆ ಸುವಾರ್ತೆ ಮೂಲಕವಾಗಿ ಅವ್ರೇನ್ ಮಾಡ್ತಾರೆ, ಸಾಂತ್ವನವನ್ನ ಕೊಡ್ತಾರೆ. ಅನೇಕರು ಕಷ್ಟದಲ್ಲಿ, ದುಃಖದಲ್ಲಿ, ನಮ್ಗೆ ಏನು ಇಲ್ವೋ ಅನ್ನುವಂಥ ಸ್ಥಿತಿಯಲ್ಲಿ ಬಿದ್ದುಕೊಂಡಿರ್ತಾರೆ. ಅನೇಕರಿಗೆ ಅಂತಂತ ಸಮಸ್ಯೆದಲ್ಲಿ ಎಷ್ಟೋ ವೇದನೆಗಳು ಪಡ್ತಾರೆ. ಅಂತ ಸಂದರ್ಭದಲ್ಲಿ ಜೋಹನ್ ಪೀಟರ್ ರೋಟ್ಲರ್ ಅವ್ರಿಗೆಲ್ಲರೂ ಬಂದು ದೇವರ ಹೆಸರಲ್ಲಿ ಸಾಂತ್ವನ ಕೊಟ್ಟವ್ರು ಎಲ್ಲರೂ ಕೂಡ ದೇವರ ಮಾರ್ಗದಲ್ಲಿ ನಡೆಸುತ್ತಾರೆ. ಅಷ್ಟೇ ಅಲ್ಲದೆ ಅವರು ಸುವಾರ್ತೆಯ ಮೂಲಕ ಅನೇಕ ಭರವಸೆಗಳನ್ನ ತರಲು ಏನ್ ಮಾಡ್ತಾರಪ್ಪ, ನಡೀತಿರೋ ಪ್ರತಿಯೊಂದು ಸಚಿವಾಲಯಗಳಿಗೆ ಅವ್ರೇನ್ ಕೈ ಜೋಡಿಸ್ತಾರಂತೆ. ನೋಡ್ರಿ, ಅನೇಕ ಸಮಸ್ಯೆಗಳಲ್ಲಿ ಕೂಡ ಇವ್ರೇನ್ ಮಾಡ್ತಾರೆ, ನಡೀತಿರುವಂತ ಅನೇಕ ಸಚಿವಾಲಯಗಳೊಂದಿಗೆ ಅವ್ರು ಕೈ ಜೋಡಿಸ್ತಾರೆ. ಅನೇಕರಿಗೆ ಸಹಾಯ ಮಾಡುವಂಥದ್ರಲ್ಲಾಗಿರ್ಬೋದು, ಅವ್ರಿಗೆ ಶಿಕ್ಷಣದಲ್ಲಾಗಿರ್ಬೋದು, ಅವ್ರಿಗೆ ಅನೇಕ ರೀತಿಯಲ್ಲಿ ವಿಧವಾದಂತ ರೀತಿಯಲ್ಲಿ ಅವ್ರಿಗೆ ಅನೇಕ ಯಾವುದೇ ಒಂದು ಸಮಸ್ಯೆ, ಆಹಾರ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜೋಹನ್ ಪೀಟರ್ ಅವ್ರು ಭಾಗವಹಿಸಿ ಅವರೆಲ್ಲರೂ ಕೂಡ ದುಸ್ಥಿತಿಯನ್ನ ನೋಡಿ ಬಹಳ ಪ್ರಭಾವಿತರಾಗ್ತಾರಂತೆ. ಬಹಳ ದುಃಖಭರಿತರಾಗಿ ಅವರೆಲ್ಲರಿಗೂ ಕೂಡ ಏನಾದ್ರೂ ಒಂದು ಮಾಡ್ಲೇಬೇಕು ಎಂಬುದಾಗಿ ಹೇಳಿಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಬಹಳ ಕಷ್ಟಗಳಿಂದ ಅನೇಕ ರೀತಿಯಲ್ಲಿ ಪ್ರಯಾಸ ಪಡ್ತಾರೆ. ನೋಡ್ರಿ, ಪ್ರಯಾಸ ಪಟ್ಟಿದಷ್ಟೇ ಅಲ್ಲದೆ ಅವ್ರ ದುಸ್ಥಿತಿಯನ್ನು ನೋಡಿ ಬೇಜಾರ್ಗೊಂಡದಷ್ಟೇ ಅಲ್ಲದೆ, ನೋಡ್ರಿ, ಇವ್ರಿಗೆ ಏನಾದ್ರೂ ಒಂದು ಮಾಡ್ಬೇಕಂತ ಹೇಳಿ ಬಹಳ ಕಷ್ಟದಿಂದ ಇವ್ರಿಗೆಲ್ಲರೂ ಕೂಡ ಶಾಲೆಗಳನ್ನು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡ್ತಾರೆ. ಇಲ್ಲಿ ಅನೇಕ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದಿರ್ತಾರೆ, ಓದಿನಲ್ಲಿ ಹಿಂದಿರ್ತಾರೆ. ಅನೇಕ ರೀತಿಯಲ್ಲಿ ಇರುವಾಗ ಇವ್ರಿಗೆ ಅನೇಕ ಅಭ್ಯಾಸದಲ್ಲಿ, ಓದಿನಲ್ಲಿ, ಕಲಿಕೆಯಲ್ಲಿ ಏನಾದ್ರೂ ಮುಂದೆ ಬರ್ಬೇಕಂತ ಅನೇಕ ಪ್ರಯಾಸ ಪಟ್ಟು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅನೇಕ ಶಾಲೆಗಳನ್ನ ತೆರೀತಾರೆ, ಅನೇಕರಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಪ್ರಾಂತವನ್ನ ಸುಂದರವಾಗಿ ಉದ್ಯಾನವನ ರೀತಿಯಲ್ಲಿ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ತಯಾರಿಸ್ತಾರೆ ಎಂಬುದನ್ನು ನೋಡುತ್ತೇವೆ. ಎಷ್ಟು ಇದು ಕೊಟ್ಟು ಆ ಸ್ಕೂಲಿನ ಶಾಲಾ ಸುತ್ತಮುತ್ತ ವಾತಾವರಣವನ್ನ, ಅಲ್ಲಿರುವಂತ ಪ್ರದೇಶಗಳನ್ನ ಉದ್ಯಾನಗಳಾಗಿ ಏನ್ ಮಾಡ್ತಾನೆ ಸುಂದರವಾಗಿ ಗೊಳಿಸ್ತಾರಂತೆ. ಅಷ್ಟೇ ಅಲ್ಲದೆ ಇಲ್ಲಿ ಜೋಹನ್ ಪೀಟರ್ ಅವರು
ಯುವಕರಲ್ಲಿ ಬಹಳ ಸಂತೋಷವನ್ನ ಮೂಡಿಸ್ತಾರೆ. ಕಲಿಕೆಯಲ್ಲಿ ಕಲಿಕೆಯಲ್ಲಿ ಪ್ರಜ್ಞೆಯನ್ನು ಜಾಗೃತಿಗೊಳಿಸ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಬಡವರನ್ನ ಅನೇಕ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಉನ್ನತಿಗೆ ತರುವವರಾಗಿರ್ತಾರೆ. ನೋಡ್ರಿ, ಅವ್ರ ಅನೇಕ ರೀತಿಯಲ್ಲಿ ಅವ್ರ ಘನತೆ, ಅವ್ರಿಗೆ ಅನೇಕ ರೀತಿಯಲ್ಲಿ ಮಾನವತೆ, ಅನೇಕ ರೀತಿಯಲ್ಲಿ ಏನ್ ಮಾಡ್ತಾರೆ ಒದಗಿಸುವುದರಲ್ಲಿ ಅವರು ಹೆಜ್ಜೆಯಾಗಿರ್ತಾರೆ. ಪ್ರತಿಯೊಂದರಲ್ಲಿ ಮುಂದೆ ನಡೆಸುವಂತ ಇದನ್ನ ಮಾಡ್ತಾರೆ. ನೋಡ್ರಿ, ಅಷ್ಟೇ ಮಾತ್ರವಲ್ಲದೆ ಈ ಜೋಹನ್ ಪೀಟರ್ ಅವರು ತುಂಬಾ ಆ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಬಹಳ ದೇವ್ರ ಮೇಲೆ ಆಸಕ್ತಿ ಉಳ್ಳವರಾಗಿ. ನೋಡ್ರಿ, ಅವ್ರು ಅಷ್ಟೇ ಅಲ್ಲದೆ ಸಭಾಪಾಲಕರಾಗಿ ಅವರು ಟ್ರಾತ್ಮಬಾರ್ ಅಂತ ಒಂದು ಚೆನ್ನೈನಲ್ಲಿ ಸೇವೆ ಸಲ್ಲಿಸ್ತಾರಂತೆ ಅವ್ರು. ನೋಡ್ರಿ, ಸಾಮಾಜಿಕವಾಗಿ ಅಸಮಾನತವಾಗಿ ವಿರುದ್ಧವಾಗಿ ಧೈರ್ಯದಿಂದ ಮಾತನಾಡ್ತಿರ್ತಾರೆ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಅನೇಕ ರೀತಿಯಲ್ಲಿ ಧೈರ್ಯದಿಂದ ಸುವಾರ್ತೆಯನ್ನ ಸಾರ್ತಾ ಇರ್ತಾರಂತೆ. ನೋಡ್ರಿ, ಅವ್ರ ಜೀವನವು ಯಾವಾಗಲೂ ಕೂಡ ಪ್ರಾರ್ಥನೆ ಮುಖಾಂತರವಾಗಿ ಪ್ರಾರಂಭಿಸ್ತಿದಂತೆ. ನೋಡ್ರಿ, ಅವ್ರ ಪ್ರಾರ್ಥನೆ ಮುಖಾಂತರ ಅನೇಕ ವಿಷಯಗಳನ್ನ ಕಲ್ತ್ಕೊಂಡಂದ್ರೆ ಅದರಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪವನ್ನು ಮಾಡ್ತಾರೆ. ಏನಪ್ಪ ಅಂದ್ರೆ ಆಳವಾದ ಕಷ್ಟಗಳು, ಆದ್ರೆ ಆಳವಾದ ಚಿಂತನೆಗಳು, ಬಹಳ ಕಷ್ಟ ದುಃಖಗಳು ಬಂದಾಗ ಪ್ರಾರ್ಥನೆ ಮುಖಾಂತರ ನಾವು ಯಾವ ರೀತಿಯಲ್ಲಿ ಅದನ್ನ ನಾವು ತೊಲಗಿಸ್ಬೇಕು, ಪ್ರಾರ್ಥನೆಯಲ್ಲಿ ಯಾವ ರೀತಿಯಲ್ಲಿ ಅದನ್ನ ಮುಂದುವರಿಸ್ಬೇಕೆಂಬುದರ ಕುರಿತು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡ್ರಿ, ಇವ್ರ ಅನೇಕ ಸೇವೆ ನೀವು ಇರುವಂತ ತರಂಗಂಬಾಡಿ, ತಜೂರ ಮತ್ತು ಈಗ ಮದ್ರಾಸ್, ಈಗಿನ ಚೆನ್ನೈನಂತಹ ಅನೇಕ ಪ್ರದೇಶಗಳಲ್ಲಿ ಅನೇಕ ಅತಿ ಅದ್ಭುತವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ನೋಡ್ರಿ, ಇವ್ರು ಯಾವಾಗಲೂ ಕೂಡ ಸೇವೆಯಲ್ಲಿ, ಯಾವಾಗಲೂ ಕೂಡ ದೇವರ ವಿಚಾರದಲ್ಲಿ ಬಹಳ ಆನಂದ ಭರಿತರಾಗಿದ್ದಂತೆ. ನೋಡ್ರಿ, ಇವರಿಗೆ ಸತ್ಯವೇದದಲ್ಲಿ ಬಹಳ ಬಹಳ ಇಷ್ಟವಾದಂತ ವಚನ ಯಾವ್ದಪ್ಪ ಅಂತಂದ್ರೆ ಮತ್ತಾಯನ ಬರೆಸುವಾರ್ತೆ 28:19. ನೋಡ್ರಿ, ಏನಂತಂದ್ರೆ, ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳಿಗೆ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವ್ರಿಗೆ ತಂದೆ ಮಗನ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಎಂಬುದಾಗಿ. ಇದು ಅವರ ಮುಖ್ಯ ಉದ್ದೇಶ. ಅಂದ್ರೆ ಈ ವಚನವನ್ನ ಆಧಾರವಾಗಿ ಇಟ್ಕೊಂಡು ಈ ವಚನ ಬಹಳ ಧೈರ್ಯ ಕೊಡ್ತಾ ಇತ್ತು. ಇವ್ರು ಈ ವಚನ ಯಾವಾಗಲೂ ಕೂಡ ಅವ್ರಿಗೆ ಸುವಾರ್ತೆ ಸಾರುವುದಕ್ಕೆ, ಅನೇಕರಿಗೆ ದೇವರ ಮಾತುಗಳನ್ನ ತಿಳಿಸಕ್ಕೆ ಆತುರ ಪಡ್ತಿತ್ತಂತೆ. ಈ ವಚನದಿಂದ ಆಧಾರ ಇಟ್ಕೊಂಡು ಅನೇಕ ಸೇವೆಗಳನ್ನ, ಅನೇಕ ರೀತಿಯಲ್ಲಿ ಅವರು ದೇವರ ಕಾರ್ಯಗಳನ್ನ ನಡೆಸ್ತಾರೆ ಎಂಬುದನ್ನ ನೋಡಲ್ಪಡ್ತೇವೆ. ನೋಡ್ರಿ, ಅವ್ರ ಅನೇಕ ಯೌವನಸ್ಥರನ್ನ ಬೆಳೆಸ್ತಾರೆ. ದೇವ್ರ ವಾಕ್ಯದಲ್ಲಿ ಯೌವನಸ್ಥರನ್ನ, ಅನೇಕ ಶಾಲೆಗಳನ್ನ, ಅನೇಕ ರೀತಿಯಲ್ಲಿ ಸಭಾಪಾಲಕರಾಗಿ ಅನೇಕ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅನೇಕರ ದೇವರ ವಾಕ್ಯದಲ್ಲಿ ಇದು ಮಾಡ್ತಾರೆ. ನೋಡ್ರಿ, ಹೆಚ್ಚು ಕಡಿಮೆ ಅವರು 6 ದಶಕಗಳವರೆಗೆ ಕರ್ತನ ಸೇವೆಯನ್ನ, ಕರ್ತನ ವಾಕ್ಯಗಳನ್ನ ಅವರು ಅನೇಕ ಅದ್ಭುತವಾದಂತ ರೀತಿಯಲ್ಲಿ ಸಾರ್ತಾ ಇರ್ತಾರೆ. ನೋಡ್ರಿ, ಇವರು ಪ್ರಸಂಗ ಮಾಡ್ತಾ ಇದ್ರೆ ಅನೇಕರು ಕೂಡ ಬಹಳ ಆಸಕ್ತಿಯಿಂದ ಇವರು ಪ್ರಸಂಗವನ್ನ ಕೇಳಲಿಕ್ಕೆ ಬರ್ತಿದ್ರಂತೆ. ಅಷ್ಟೇ ಅಲ್ಲದೆ ಇವರು ಮಾಡಿದಂತ ತಮಿಳು ಮತ್ತು ಇಂಗ್ಲಿಷ್ ಅಲ್ಲಿ ಮಾಡಿದಂತ ಪ್ರಸಂಗಗಳು ಅತಿ ಅದ್ಭುತವಾದಂತ ರೀತಿಯಲ್ಲಿ ಪ್ರಚಾರಗೊಳ್ಳುತ್ತಿದ್ದಂತೆ. ಅನೇಕ ರೀತಿಯಲ್ಲಿ ಏನ್ ಮಾಡ್ತಿದಂತೆ ಇವನ್ನ ತರ್ಜುಮೆ ಕೂಡ ಆಗ್ತಿದ್ವಿ ಎಂಬುದನ್ನು ನೋಡಲ್ಪಡ್ತೀವಿ. ಪ್ರೀತಿಯ ಮಕ್ಕಳೇ, ನೋಡ್ರಿ, ಇವರು ಯಾವಾಗಲೂ ಕೂಡ ದೇವರೊಂದಿಗೆ ತನ್ನ ಸಮಯವನ್ನು ಯಾವಾಗಲೂ ಕೂಡ ಬಿಟ್ಕೊಡದೇ ಇರುವಂತ ವ್ಯಕ್ತಿ. ನೋಡ್ರಿ, ಅವ್ರು ಒಂದೇ ಒಂದು ಆಸೆ, ಎಲ್ಲ ಜನಕ್ಕೆ ಹೋಗ್ಬೇಕು, ಎಲ್ಲರೂ ಕೂಡ ಸ್ವಾರ್ಥೆಯನ್ನ ಸಾರ್ಬೇಕು, ಎಲ್ಲರಿಗೂ ದೇವರ ಮಾತುಗಳನ್ನ ಹಂಚ್ಬೇಕು ಅನ್ನುವಂಥದ್ದೇ ಅವ್ರ ಗುರಿಯಾಗಿತ್ತು ಎಂಬುದನ್ನು ನೋಡಲ್ಪಡ್ತೇವೆ. ನೋಡ್ರಿ, ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಈ ಸ್ವಾರ್ಥೆಯನ್ನ ಸಾರ್ಬೇಕು, ಎಲ್ಲಾ ರೀತಿಯಲ್ಲಿ ಯೇಸು ಸ್ವಾಮಿಯವರ ವಾಕ್ಯವನ್ನ ತಮ್ಮ ಹೃದಯಕ್ಕೆ ತೆಗೆದುಕೊಂಡಿದ್ರೆ ಎಂಬುದನ್ನು ನೋಡುತ್ತೇವೆ. ಮತ್ತಾಯನ ಬರೆಸುವಾರ್ತೆ 20:19 ಅಧ್ಯಾಯ 19ನೇ ವಚನವನ್ನ ನಾವು ನೋಡಲ್ಪಡ್ತೇವೆ. ಅವ್ರು ಯಾವಾಗಲೂ ಕೂಡ ಆ ವಚನವು ಅವ್ರು ಯಾವಾಗಲೂ ಧೈರ್ಯ ಕೊಡ್ತಾ ಇತ್ತಂತೆ, ಅವ್ರು ಯಾವಾಗಲೂ ಧೈರ್ಯ ತುಂಬಿಸ್ತಾ ಇತ್ತಂತೆ, ಯಾವಾಗಲೂ ಕೂಡ ಅವರನ್ನ ದೇವರಲ್ಲಿ ನಡೆಸ್ತಾ ಇತ್ತು ಎಂಬುದಾಗಿ ನಾವು ಕೂಡ ನೋಡಲ್ಪಡ್ತೇವೆ. ಪ್ರೀತಿಯ ಮಕ್ಕಳೇ, ಅಷ್ಟೇ ಮಾತ್ರವಲ್ಲದೆ ಅದು ಯಾವಾಗಲೂ ಅವ್ರ ಜೀವನದಲ್ಲಿ ದೇವರಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಎಂಬುದನ್ನು ನೋಡುತ್ತೇವೆ. ಅನೇಕ ಅವ್ರ ದೇವರ ಸೇವೆಗಾಗಿ ಅನೇಕ ಬಿಟ್ಟು, ಅನೇಕ ದೇವರಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು, ಎಷ್ಟು ಕಷ್ಟ ವೇದನೆಗಳಿದ್ದಾಗಲೂ ಕೂಡ ಸಂತೋಷವಾಗಿ ದೇವರ ಸೇವೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು ಎಂಬುದನ್ನು ನೋಡಲ್ಪಡ್ತೇವೆ. ಪ್ರೀತಿಯಾದವರಿಗೆ, ಎಷ್ಟೋ ರೀತಿಯಲ್ಲಿ ಹೋರಾಡ್ತಾರೆ, ಎಷ್ಟೋ ರೀತಿಯಲ್ಲಿ ಬಡವರಿಗೆ, ಅಷ್ಟೇ ಅನೇಕ ದೇವ್ರ ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಬೇಕಂತಾಗಿ ಅನೇಕ ರೀತಿಯಲ್ಲಿ ಅವ್ರು ಹೋರಾಡಿ ತುಂಬಾ ಕಷ್ಟದಿಂದ ದೇವರಲ್ಲಿ
ದೇವರಲ್ಲಿ ಸಂತೋಷವುಳ್ಳವರಾಗ್ತಾನೆ ಎಂಬುದನ್ನು ನೋಡುತ್ತೇವೆ ಪ್ರೀತಿಯಾದ ಮಕ್ಕಳೇ. ಅಷ್ಟೇ ಅಲ್ಲದೆ ಅವರ ಜೀವನದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಪ್ರೀತಿ ಅಂದ್ರೆ ಅವರ ಜೀವನವನ್ನು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳುವಾಗ ನಾವು ಕೂಡ ಕರ್ತನ ಸೇವೆಯಲ್ಲಿ ಬಹಳವಾಗಿ ಜೋಹನ್ ಪೀಟರ್ ಅವರ ರೀತಿಯಲ್ಲಿ ನಾವು ಕೂಡ ಕರ್ತನಲ್ಲಿ ಸಮರ್ಪಿಸ್ಕೊಳ್ಬೇಕು. ನೋಡ್ರಿ, ಅವ್ರ ಅನೇಕ ತಮ್ಮ ಸ್ವಂತ ಊರನ್ನು ಬಿಟ್ಟು ಈ ಭಾರತ ದೇಶಕ್ಕೆ ಬಂದು ತಮ್ಮ ಸೇವೆಯನ್ನ ಪ್ರಾರಂಭಿಸುವಂತದ್ದನ್ನ ನಾವು ನೋಡುತ್ತೇವೆ. ಅದೇ ರೀತಿ ನಾವು ಕೂಡ ಅವರಿಂದ ಕಲಿಯುವಂತ ವಿಷಯಗಳು ತುಂಬಾ ಇದೆ. ಆದ್ರೆ ನಾವು ಕೂಡ ಸ್ವಾರ್ಥೆಯಲ್ಲಿ ಆಗಿರ್ಬೋದು, ದೇವರ ಸೇವೆಯಲ್ಲಿ ಆಗಿರ್ಬೋದು, ಅನೇಕ ನಾವು ಕೂಡ ದೇವರಿಗಾಗಿ ಮೀಸಲಿಡುವಂತದ್ದಾಗಿದೆ. ನೋಡ್ರಿ, ಇಲ್ಲಿ ಇದನ್ನ ನೋಡುತ್ತೇವೆ. ಇವ್ರು ಅಷ್ಟೇ ಮಾತ್ರವಲ್ಲದೆ ಇವ್ ಜೋಹನ್ ಪೀಟರ್ ಅವರಿಗೆ ಇವ್ರು ತುಂಬಾ ಇನ್ನೊಂದು ಕಾರ್ಯ ಯಾವ್ದಪ್ಪ ಇಷ್ಟ ಇತ್ತಂದ್ರೆ ಸೊಲೊಮೋನನ ಕಾರ್ಯವು ಬಹಳ ಇಷ್ಟವಿತ್ತು ಎಂಬುದನ್ನ ನೋಡಲ್ಪಡುತ್ತೆ. ನೋಡ್ರಿ, ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸೊಲೊಮೋನನು ದೇವಾಲಯವನ್ನು ಕಟ್ಟುವಂತದ್ರ ಕುರಿತು ನೋಡುವಾಗ ಅದನ್ನ ಯಾವ ರೀತಿಯಲ್ಲಿ ಅವನು ದೇವರಲ್ಲಿ ಆನಂದ ಭರಿತನುಳ್ಳವನಾಗಿ ಅವನು ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಕಲ್ಮಶವಿಲ್ಲದೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ದೇವಾಲಯವನ್ನು ಕೊಟ್ಟು ಮುಂದುವರಿಸಿದ್ನೋ ಅದೇ ರೀತಿಯಲ್ಲಿ ಕೂಡ ಈ ಜೋಹನ್ ಪೀಟರ್ ಅವರು ಕೂಡ ಯಾವಾಗಲೂ ಕೂಡ ಸೇವೆಯಲ್ಲಿ ಅದೇ ರೀತಿಯಲ್ಲಿ ದೇವ್ರಿಗೋಸ್ಕರ ಏನಾದ್ರೂ ನಾವು ಕಟ್ಟಬೇಕು, ದೇವ್ರಿಗೆ ಏನಾದ್ರೂ ಇದು ಮಾಡ್ಲೇಬೇಕು ಅನ್ನುವಂಥ ವಿಚಾರದಿಂದ ಅನೇಕ ಅದ್ಭುತ ರೀತಿಯಲ್ಲಿ ಏನ್ ಮಾಡ್ತಾರಂತೆ ದೇವರ ಸೇವೆನ ಮಾಡ್ತಾ ಇದ್ರಂತೆ. ನೋಡ್ರಿ, ಅನೇಕ ಅವರು ಸತ್ಯವೇದದ ಅಂದ್ರೆ ಶಾಸ್ತ್ರಜ್ಞ ಆಗಿದ್ರಂತೆ. ಅಷ್ಟೇ ಅಲ್ಲದೆ ಇವರು ಧರ್ಮಶಾಸ್ತ್ರವನ್ನ ತುಂಬಾ ಧ್ಯಾನ ಮಾಡ್ತಾ ಇದ್ರಂತೆ. ಯಾವಾಗಲೂ ಕೂಡ ಅದರಲ್ಲಿ ನಿಪುಣರಾಗಿದ್ರೆ ಎಂಬುದಕ್ಕೆ ಕೂಡ ನಾವು ಹೇಳಲ್ಪಡ್ತದೆ. ಅದರಲ್ಲಿ ಬಹಳ ಆಸಕ್ತಿಯಿಂದ ಬಹಳ ದೇವ್ರ ವಾಕ್ಯಗಳನ್ನ ಬಹಳ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರಂತೆ, ದೇವ್ರ ವಾಕ್ಯಗಳನ್ನ ತಿಳಿದುಕೊಳ್ತಾ ಇದ್ರಂತೆ, ದೇವ್ರ ವಾಕ್ಯಗಳನ್ನ ಮತ್ತೆ ಅದನ್ನ ಪ್ರಕಟಿಸ್ತಾ ಇದ್ರೆ ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ನೋಡ್ರಿ, ಅದೇ ಅಷ್ಟೇ ಅಲ್ಲದೆ ಇಲ್ಲಿ ನಾವು ನೋಡುವಾಗ ದೇವರ ಆಲಯವನ್ನು ಕಟ್ಟುವಂಥದ್ದು ಅವರೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ 1 ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳಲ್ಲಿ ಹೇಳ್ತದೆ. ಅದೆಲ್ಲವನ್ನು ಕೂಡ ಅವನು ಕೂಡ ಏನ್ ಮಾಡ್ಬೇಕು, ಅದು ಹೇಳ್ತಾನೆ 6-7 ವಚನ ಈಗ ಪಡೆದದ್ದು ಏನಪ್ಪಾ ಅಂತಂದ್ರೆ, ದೇವಾಲಯವನ್ನು ಕಟ್ಟುತ್ತಿರುವ ಕಲ್ಲುಗಳನ್ನು ಕಣಿವೆಯಲ್ಲಿ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳೆಲ್ಲ ಸುತ್ತಿಗೆ ಉಳಿ ಮುತ್ತಾದ ಕಬ್ಬಿಣ ಸಾಮಾನುಗಳ ಶಬ್ದವು ಕೇಳಿಸಲೇ ಇಲ್ಲ ಎಂಬುದಾಗಿ. ನೋಡ್ರಿ, ಅನೇಕ ರೀತಿಯಲ್ಲಿ ಸೊಲೊಮೋನನಲ್ಲಿ ದೇವಾಲಯವನ್ನು ಕಟ್ಟುವಾಗ ಅನೇಕ ರೀತಿಯಲ್ಲಿ ಕಲ್ಲುಗಳಿಂದ, ಅನೇಕ ತಗಡುಗಳು, ಬಂಗಾರಗಳಿಂದ, ಅನೇಕ ದೇವರ ಒಂದು ಆಲಯವನ್ನು ಕಟ್ಟುತ್ತಿರುವಾಗ ಅನೇಕ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇದ್ನೋ ಅದೇ ರೀತಿ ಈ ವ್ಯಕ್ತಿ ಕೂಡ ಈ ಲೋಕದಲ್ಲಿ ದೇಶ ಸ್ವಾಮಿಯವರ ಬಗ್ಗೆ ಅನೇಕ ಒಂದು ದೇವರ ಸುವಾರ್ತೆಯನ್ನು, ದೇವರ ಒಂದು ಇದನ್ನ ಕಟ್ಟಬೇಕನ್ನೋ ಒಂದು ವಿಚಾರದಿಂದ ಬಹಳವಾಗಿ ಸುವಾರ್ತೆಯನ್ನ ಸಾರುವಂತರಾಗಿದೆ ಎಂಬುದಾಗಿ ನೋಡ್ತೀನ್ರಿ. ಅಷ್ಟೇ ಅಲ್ಲದೆ ಅವ್ರಿಗಿನ್ನೂ ಅನೇಕ ವಚನಗಳು ಕೂಡ ಅವ್ರ ಹೃದಯದಲ್ಲಿ ಮಾತನಾಡಿದವು ಎಂಬುದಾಗಿ ಕೂಡ ನಾವು ನೋಡಲ್ಪಡ್ತೇವೆ. ನೋಡ್ರಿ, ಏನಪ್ಪಾ ಅಂತಂದ್ರೆ ಕೀರ್ತನೆಗಾರನು 63:1 ವಚನದಲ್ಲಿ ನಾವು ನೋಡಲ್ಪಡ್ತೇವೆ. ಏನಪ್ಪಾ ಅಂತಂದ್ರೆ ಕೀರ್ತನೆ 63:1 ವಚನದಲ್ಲಿ ಈಗ ಹೇಳಲ್ಪಡ್ತೇವೆ. ಏನಪ್ಪಾ ಅಂತಂದ್ರೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನ ಕುತೂಹಲದಿಂದ ಎದುರು ನೋಡುತ್ತೇನೆ, ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿ ಇದ್ದವನು ನೀರಿಗಾಗಿ ಎಂಬಂತೆ. ನೋಡ್ರಿ, ಅವ್ರು ಯಾವಾಗಲೂ ಕೂಡ ಅಷ್ಟೆಲ್ಲಗೆ ನೋಡ್ರಿ, ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗಿದೆ ಎಂಬುದಾಗಿ. ನೋಡ್ರಿ, ಯಾವಾಗಲೂ ಕೂಡ ಅವ್ರ ಆತ್ಮ ಅವ್ರ ದೇವರಲ್ಲಿ ಆನಂದ ಭರಿತವುಳ್ಳವರ, ಯಾವಾಗಲೂ ಕೂಡ ದೇವರಲ್ಲಿ ಮಹಿಮೆ ಹೊಂದಬೇಕು, ದೇವ್ರಿಗೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು, ದೇವರ ಸೇವೆಯಲ್ಲಿ ಏನಾದ್ರೂ ಒಂದು ಮಾಡ್ಬೇಕು, ಅನೇಕರಿಗೆ ಕರ್ತನ ಮಾರ್ಗವನ್ನ ತಿಳಿಸ್ಬೇಕಂತೇಳಿ ಯಾವಾಗಲೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರಂತೆ. ಅದೇ ರೀತಿ ನಾವು ಪ್ರೀತಿ ಧರ್ಮಕ್ಕೆ ನಾವು ಕೂಡ ಅನೇಕ ಸಂದರ್ಭದಲ್ಲಿ ನಾವು ಕೂಡ ಈ ರೀತಿಯಲ್ಲಿ ನಮ್ಮ ಆತ್ಮವನ್ನು ಕುತೂಹಲದಿಂದ ಕಾಯ್ದುಕೊಂಡವರಾಗಿರ್ಬೇಕಾಗಿದೆ. ನಾವು ಕೂಡ ಜೋಹನ್ ಪೀಟರ್ ಅವರ ರೀತಿಯಲ್ಲಿ ನಾವು ಕೂಡ ಅನೇಕ ನಮ್ಮ ಆತ್ಮವನ್ನ ದೇವರ ಕಡೆಗೆ ನಡೆಸಿಕೊಳ್ಳುವಂತ ಅವಶ್ಯಕತೆ ತುಂಬಾ ಮುಖ್ಯವಾಗಿದೆ. ನೋಡ್ರಿ, ಯಾವಾಗಲೂ ಕೂಡ ದೇವರಲ್ಲಿ ಅವರ ಶರೀರವಾಗಿರೋದು, ಅವರ ಆತ್ಮವರಿಗಿರೋ ಕುತೂಹಲದಿಂದ ಅವರನ್ನ ಎದುರು ನೋಡ್ತಾ ಇರ್ತಂತ ಅವ್ರು ಏನೇ ಮಾಡ್ಬೇಕಂದ್ರೆ ದೇವ್ರಿಗೋಸ್ಕರ ಮಾಡ್ಬೇಕಂತ. ನೋಡ್ರಿ, ಅವ್ರು ಹೆಂಗಂದ್ರೆ ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವ್ರು ನೀರಿಗಾಗಿ ಯಾವ ರೀತಿಯಲ್ಲಿ ಹೊರತೆ ತಗೊಪಡ್ತಿದ್ರು ಆ ರೀತಿಯಲ್ಲಿ ದೇವರ ಆತ್ಮದಲ್ಲಿ, ದೇವರ ವಿಚಾರದಲ್ಲಿ ಆ ರೀತಿಯಲ್ಲಿ ತವಕ ಪಡುವವರಾಗಿದ್ರೆ ಎಂಬುದನ್ನು ನೋಡಲ್ಪಡುತ್ತೇವೆ. ರೀತಿಯಲ್ಲಿ ನಾವು ಕೂಡ ನಮ್ಮನ್ನ ನಾವು ದೇವರ ವಾಕ್ಯದಲ್ಲಿ ಕೂಡ ದೇವರಲ್ಲಿ ಕೂಡ ನಾವು ಯಾವಾಗಲೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಪ್ರೀತಿಯುಳ್ಳ ಮಕ್ಕಳೇ, ನಾವು ಕೊಟ್ಟ ಸೊಲೊಮೋನನ ಕಾರ್ಯಗಳು, ಮಹಾ ಕಾರ್ಯಗಳು ನೋಡುತ್ತೇವೆ. ಆ ವ್ಯಕ್ತಿ ದೇವರ ಕಟ್ಟುವಾಗ ಎಷ್ಟೆಷ್ಟು ಅದ್ಭುತವಾದಂತ ರೀತಿಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಎಷ್ಟೋ ದಿನಗಳವರೆಗೆ ಆ ದೇವರ ವಾಕ್ಯಗಳನ್ನ, ದೇವರ ದೇವಾಲಯ ಕಟ್ಟುವಾಗ ದೇವರ ಮಹಿಮೆಗಾಗಿ ಕಟ್ತಾನೆ ಎಂಬುದನ್ನು ನೋಡಲ್ಪಡ್ತೇವೆ. ಅದೇ ರೀತಿ ನಾವು ಕೂಡ ನಮ್ಮನ್ನು ನಾವು ಪ್ರತಿಯೊಬ್ಬರು ಕೂಡ ದೇವ್ರ ವಾಕ್ಯಗಳಲ್ಲಿ ನೋಡ್ರಿ ಹೆಚ್ಚು ಕಡಿಮೆ ಏನಪ್ಪಾ ಅಂತಂದ್ರೆ
ದೇವರ ಆಲಯವನ್ನು ಕಟ್ಟುವುದಕ್ಕೆ 7 ವರ್ಷಗಳ ಕಾಲ ಹಿಡಿತದೆ. ಯಾಕಂದ್ರೆ ಸೊಲೊಮೋನ್ನಿಗೆ ಅದು ಸುಮ್ಮನೆ ದೇವಾಲಯ ಕಟ್ಟಕಂತ ಅಷ್ಟು ಸುಮ್ಮನೆ ಅಲ್ಲ, ಅಂದ್ರೆ ಅಷ್ಟು ರೀತಿಯಲ್ಲಿ ಅಷ್ಟು ಅದು ಬಂಗಾರದಿಂದ ಏರ್ಪಡಿಸಿದ್ದಂತೆ. ಅದಕ್ಕೆ ಇಷ್ಟೆಷ್ಟು ಮೊಳ ಇರಬೇಕು, ಎಷ್ಟು ಎತ್ತರ ಇರಬೇಕು, ಅದ್ರ ಒಳಗಡೆ ಏನಿರ್ಬೇಕು, ಒಳಗಡೆ ರೂಮಲ್ಲಿ ಅದು ದೇವರು ಹೇಳಿದ ರೀತಿಯಲ್ಲಿ ಆ ದೇವಾಲಯವನ್ನ ಕಟ್ಟಿ ಮುಗಿಸಿದ್ರು ಎಂಬುದಾಗಿ ನಾವು ನೋಡಲ್ಪಡ್ತೇವೆ. ಅದೇ ರೀತಿ ಈ ದಿನಮಾನಗಳಲ್ಲಿ ಕೂಡ ದೇವರು ನಮ್ಮೆಲ್ಲರಿಗೂ ಕೂಡ ಒಂದೊಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ನೋಡಿ, ಜೋಹನ್ ಪೀಟರ್ ಅವರು ತಮ್ಮ ಜೀವನ ಕಾರ್ಯ ಹೆಂಗ್ ನಡೆಸ್ಕೊಂಡು ಬಂದ್ರು, ಈ ದಿನಮಾನಗಳಲ್ಲಿ ನಮ್ಮಲ್ಲಿ ಕೂಡ ಅನೇಕ ಒಂದು ಕಾರ್ಯವನ್ನ ದೇವರು ನಮ್ಗೆ ಇಟ್ಟಿದ್ದಾರೆ. ನಾವು ಕೂಡ ಅನೇಕರಿಗೆ ಈ ಸೊಲೊಮೋನ ದೇವಾಲಯವನ್ನು ಹೆಂಗ್ ಕಟ್ಟಿದ್ರು, ನಾವು ಕೂಡ ಈ ದಿನಮಾನಗಳಲ್ಲಿ ದೇವರ ರಾಜ್ಯವನ್ನ ಕಟ್ಟಬೇಕಾಗಿದೆ. ದೇವರ ಬಗ್ಗೆ ಅನೇಕರಿಗೆ ತಿಳಿಸಬೇಕಾಗಿದೆ. ಆ ಕರ್ತವ್ಯನ ನಮಗೆ ದೇವರು ಕೊಡಲ್ಪಟ್ಟಿದ್ದಾರೆ. ನಾವು ಇದೆಲ್ಲವನ್ನು ಕೂಡ ಇದ್ಕೊಂಡು ನಾವು ಕೂಡ ಜೋಹನ್ ಪೀಟರ್ ಅವರ ರೀತಿಯಲ್ಲಿ ನಾವು ಕೂಡ ಸುವಾರ್ತೆಯನ್ನ ಸಾರುವವರಾಗಿರ್ಬೇಕು. ನಾವು ಕೂಡ ಅನೇಕ ಪ್ರಾರ್ಥನೆ ವೀರರ ಅಂದ್ರೆ ಪ್ರಾರ್ಥನೆ ಮುಖಾಂತರ ಅನೇಕ ಕಷ್ಟಗಳ ಸಮಸ್ಯೆಗಳು ಹೆಂಗ ಅವ್ರು ಇದು ಮಾಡ್ತಾ ಇದ್ರು, ನಾವು ಕೂಡ ಹಂಗೆ ಎಷ್ಟೇ ಕಷ್ಟಗಳು, ದುಃಖಗಳು, ವೇದನೆಗಳು ಬಂದಾಗ್ಲೂ ಸಹ ನಾವು ಕೂಡ ಕರ್ತನ ಸೇವೆಯಲ್ಲಿ ನಿರತರಾಗಿದ್ಕೊಂಡು ನಾವು ಕೂಡ ಕರ್ತನ ಸೇವೆಯನ್ನ ಮಾಡುವವರಾಗಿರುವ ಖಂಡಿತವಾಗಿ ನಮಗೂ ಕೂಡ ದೇವರ ಆಶೀರ್ವಾದವನ್ನ ಖಂಡಿತವಾಗಿ ಕೊಡ್ತಾರೆ. ಪ್ರೀತಿಯಾದ ನೋಡ್ರಿ, ಅವರೆಲ್ಲವರು ಕೂಡ ದೇವರಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಆನಂದ ಭರಿತವುಳ್ಳವರಾಗಿ ಅದೇ ರೀತಿಯಲ್ಲಿ ದೇವರನ್ನ ಮಹಿಮೆ ಪಡಿಸುತ್ತಲ್ಲ, ಕೊನೆಯದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಜೀವನವನ್ನ ನೋಡ್ರಿ 1836 ತಮ್ಮನ್ನು ತಾವೇನು ಮಾಡ್ತಾರೆ, ನಿದ್ರಿಸ್ತಾರೆ. ಯಾಕಂದ್ರೆ ಅವರು ದೇವರ ಸುವಾರ್ತೆ ಅತಿ ಅದ್ಭುತವಂತ ರೀತಿಯಲ್ಲಿ ಸಾರಿ ನೋಡ್ರಿ 1836 ತಮ್ಮನ್ನು ತಾವೇನ್ ಮಾಡ್ತಾನೆ, ಕರ್ತನಲ್ಲಿ ನಿದ್ರಿಸ್ತಾರೆ. ನಾವು ಕೂಡ ಈ ಲೋಕದಲ್ಲಿ ನಾವು ಇರುವಷ್ಟು ದಿನಗಳ ಕಾಲ ನಾವು ಕೂಡ ದೇವರ ಮಹಿಮೆಯನ್ನ, ದೇವರ ವಾಕ್ಯಗಳನ್ನ ನಾವು ಪ್ರಕಟಿಸಿಕೊಳ್ಳಿಸುವಂತರಾಗಿರ್ಬೇಕು. ಅಷ್ಟೇ ಅಲ್ಲದೆ ಇದು ನಾವು ಕೂಡ ಜೋಹನ್ ಪೀಟರ್ ಅವ್ರ ಅದ್ಭುತವಾದ ಜೀವನ ಚರಿತ್ರೆ ನಮ್ಗೆ ಅನೇಕ ಕೂಡ ನಮ್ಗೆ ಬಹಳವಾಗಿ ನಮ್ಮ ಜೀವನಕ್ಕೆ ಅನ್ವಯಿಸ್ತದೆ. ಅವ್ರು ಮಾಡಿದಂಥ ಕಾರ್ಯಗಳು, ಅವರೆಷ್ಟೋ ಯೌವನಸ್ಥರನ್ನ, ಎಷ್ಟೋ ಕೆಟ್ಟು ಹೋಗುವಂತ ಯೌವನಸ್ಥರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ ದೇವ್ರ ಕಡೆ ತಿಳಿಸ್ತಾರೆ. ಅಷ್ಟೇ ಮಾತ್ರವಲ್ಲದೆ ಅವ್ರಿಗೆ ಜ್ಞಾನದ ಬಗ್ಗೆ ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಅವ್ರಿಗೆ ಗಮನವನ್ನು ಸೆಳೆಯುವಂತೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರಿಗೆ ಬಹಳವಾಗಿ ದೇವರಲ್ಲಿ ಮತ್ತೆ ಆನಂದ ಭರಿತವಾಗಿ ಕಲಿಕೆಯಲ್ಲಿ ಅನೇಕ ರೀತಿಯಲ್ಲಿ ಅವ್ರೇನ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ ಎಂಬುದನ್ನು ನೋಡ್ತೀವಿ. ಅಷ್ಟೇ ಮಾತ್ರವಲ್ಲದೆ ಅನೇಕ ದಿನಮಾನಗಳ ಸಭಾಪಾಲಕರಿದ್ದುಕೊಂಡು ಅನೇಕರಿಗೆ ದೇವರ ವಾಕ್ಯಗಳನ್ನ, ದೇವರ ವಿಚಾರಗಳನ್ನ ತಿಳಿಸ್ಕೊಂತ ಬಂದು ಅನೇಕ ರೀತಿಯಲ್ಲಿ ದೇವರ ಕಡೆ ನಡೆಸ್ತಾ ಇದ್ರೆ ಎಂಬುದನ್ನು ನೋಡ್ತೀವಿ. ಅಷ್ಟೇ ಮಾತ್ರವಲ್ಲದೆ ಅನೇಕ ಬಡವರಿಗೆ, ಅನೇಕ ದಿಕ್ಕಿಲ್ಲದವ್ರಿಗೆ, ಅನೇಕ ದೇವರ ವಾಕ್ಯದಿಂದ ಅವ್ರಿಗೆ ಸಾತ್ವಾನವನ್ನ ಕೊಡ್ತಾ ಇದ್ರಂತೆ. ಅವ್ರಿಗೆ ಸಮಾಧಾನವಂತ ಆಗುವಂತ ರೀತಿಯಲ್ಲಿ ದೇವರ ವಾಕ್ಯಗಳನ್ನ ತಿಳಿಸ್ತಾ ಇದ್ರಂತೆ. ಅವ್ರಿಗೆ ನಂಬಿಕೆಯಲ್ಲಿ, ಸಂತೋಷವಾಗಿ, ದೇವರ ವಿಚಾರದಲ್ಲಿ ಅನೇಕ ರೀತಿಯಲ್ಲಿ ಅವರು ಪಡಿಸುವಂತವ್ರಾಗಿದ್ರೆ ಎಂಬುದಾಗಿ ನಾವು ನೋಡುತ್ತೇವೆ. ಅಷ್ಟೇ ಮಾತ್ರ ಅಲ್ಲದೆ ಎಷ್ಟೋ ಸ್ಕೂಲ್ಗಳಲ್ಲಿ ಮಕ್ಕಳು ಕಲಿಕೆ ಇಲ್ಲದೆ ಅನೇಕ ಕೆಟ್ಟ ಕಾರ್ಯಗಳಲ್ಲಿ, ಅನೇಕ ಊಟ ಇಲ್ಲದೆ ಅನೇಕ ಅಲಿತಾ ಇದ್ರೆ ಎಂಬುದಾಗಿ ಕೂಡ ನೋಡುತ್ತೆ. ಅಂಥವ್ರ ಮಧ್ಯದಲ್ಲಿ ಸೇವೆ ಮಾಡಿ ಅನೇಕ ಶಾಲೆಯನ್ನ ಪ್ರಾರಂಭಿಸ್ತಾರೆ, ಶಾಲೆಯನ್ನು ಕಟ್ತಾರೆ. ಅವ್ರಿಗೆಲ್ಲರೂ ಕೂಡ ದೇವರ ಸಂದೇಶವನ್ನ, ದೇವರ ಮಾತುಗಳನ್ನ ತಿಳಿಸ್ತಾರೆ. ಅವ್ರಿಗೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಅಲ್ಲಿರುವಂಥ ವಾತಾವರಣವನ್ನ, ಒಳ್ಳೆ ಉದ್ಯಾನವನ ಅಂದ್ರೆ ನಮ್ಗೆ ಒಳ್ಳೆ ಒಂದೇ ನಾವು ಏದನ್ ತೋಟ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ಅವರೆಲ್ಲವನ್ನು ಮಾರ್ಪಡಿಸಿ ಅವರೆಲ್ಲರ ಕಲಿಕೆಯಲ್ಲಿ, ಶಿಕ್ಷಣದಲ್ಲಿ ಒಂದು ಪ್ರಬಲವಾಗಿ ಮಾಡ್ತಾರೆ ಎಂಬುದನ್ನು ನೋಡಲ್ಪಟ್ಟಿವಿ. ಅಷ್ಟೇ ಮಾತ್ರವಲ್ಲದೆ ಅವ್ರಿಗೆ ಅತಿ ಹೆಚ್ಚಾಗಿ ದೇವರ ಬಗ್ಗೆ ತಿಳಿಸಲ್ಪಟ್ಟರೆ ಎಂಬುದನ್ನು ನಾವು ಕೂಡ ನಮ್ಮ ಕೊಡಲ್ಪಟ್ಟಿರುವಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ನಾವು ಕೂಡ ದೇವರಲ್ಲಿ ಆನಂದ ಭರಿತ ಉಳ್ಳವರಾಗಿ ನಾವು ಕೂಡ ಜೋಹನ್ ಪೀಟರ್ ಅವರ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಕೂಡ ಸೇವೆಯಲ್ಲಿ ಬಹಳವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಮತ್ತು ದೇವರಿಗಾಗಿ ನಮ್ಮನ್ನ ಜೀವಿಸೋಣ. ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಬೆಳೆಯೋಣ. ದೇವರಲ್ಲಿ ಆನಂದ ಉಳ್ಳವರಾಗೋಣ. ದೇವ್ರ ತಾನೇ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಕರ್ತನೆ, ಜೋಹನ್ ಪೀಟರ್ ರೋಟ್ಲರ್ ಅವರ ಜೀವನ ಚರಿತ್ರೆಯನ್ನ ನಮಗೆ ತಿಳಿಸಲ್ಪಟ್ಟಿದ್ದೀರಿ. ನಾವು ಕೂಡ ಇವರ ಜೀವನ ಚರಿತ್ರೆ ನಮ್ಮ ಜೀವನಕ್ಕೆ ತೆಗೆದುಕೊಂಡು ಕರ್ತನೆ ನಿನ್ನ ವಾಕ್ಯಗಳಲ್ಲಿ ನೀವು ನಿನ್ನಲ್ಲಿ ಕರ್ತನೆ ನೆಲೆಗೊಂಡು ಕರ್ತನೆ ಅನೇಕರಿಗೆ ಸುವಾರ್ತೆಯನ್ನು ಸಾರ್ಲಿಕ್ಕೆ ಆಗುವಂತೆ ಯಾವುದು ಅವ್ರಿಗೆ ಇಷ್ಟವಾದಂಥ ವಚನ ಮತ್ತಾಯ 28:19 ಕರ್ತ ಎಲ್ಲಾ ದೇಶಗಳಿಗೆ ಹೋಗ್ಬೇಕು, ನಿನ್ನ ಬಗ್ಗೆ ಸುವಾರ್ತೆ ಸಾರಬೇಕು, ಅನೇಕರಿಗೆ ತಂದೆ ಮಗನ ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸ್ಬೇಕೆಂಬುದಾಗ ಅವ್ರಿಗೆ ಬಹಳ ಆಸೆ ವಚನ ಆಗಿತ್ತು. ಆ ವಚನ ಎಷ್ಟು ಧೈರ್ಯ ಕೊಡ್ತಾ ಇತ್ತು, ಎಷ್ಟು ಬಲ ಕೊಡ್ತಾ ಇತ್ತು ಎಂಬುದಾಗ ನಾವು ನೋಡಲ್ಪಡ್ತೇವೆ ಸ್ವಾಮಿ. ಅದೇ ರೀತಿ ನಮ್ಮನ್ನು ಕೂಡ ನಮ್ಮ ಅನೇಕರಿಗೆ ಪ್ರತಿಯೊಬ್ಬರ ಸಂಘ ನೀವು ಮಾತನಾಡ್ರಿ ಕರ್ತನೆ. ಅನೇಕರು ಸೇವಕರು ಈ ಜೂಮ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರೂ ಕೂಡ ಮಾತನಾಡ್ರಿ. ನಿನ್ನ ಆತ್ಮನ ಸಹಾಯವನ್ನು ಅವರಿಗೆ ದಯಪಾಲಿಸಿ ಕರ್ತನೆ. ಅವರು ನಿನ್ನ ಆತ್ಮದಿಂದ ನಡೆಸಲ್ಪಡಬೇಕು. ಅವರು ಕೂಡ ಕರ್ತನೆ ಸೊಲೊಮೋನನ ಕಾರ್ಯಗಳು ಯಾವ ರೀತಿಯಲ್ಲಿ ಮಾಡೋದು ಅದೇ ರೀತಿ ಅವರು ಅನೇಕ ಕಾರ್ಯಗಳನ್ನು ಮಾಡಬೇಕು, ಅನೇಕರಿಗೆ ಸುವಾರ್ತೆಯನ್ನು ಸಾರಬೇಕು. ಅನೇಕರಿಗೆ ಕರ್ತನೆ ನಿನ್ನ ವಾಕ್ಯವನ್ನ ಪ್ರಬಲ ರೀತಿಯಲ್ಲಿ ಅವರು ಸಾರಲ್ಪಡಲಿಕ್ಕೆ ನಿನ್ನ ಆತ್ಮನ ಸಹಾಯ ನೀಡು, ಬಲಪಡಿಸಿ ಕರ್ತನೆ. ಏಸಪ್ಪ, ನಿನಗೆ ಮಹಿಮೆ ಉಂಟಾಗಲಿ. ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಬರಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನು ಆಗಿರುವ
ಪ್ರಭು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ಪಡ್ಕೊಳ್ಳುತ್ತೇನೆ ಪರಲೋಕದ ತಂದೆಯಾದ ದೇವ್ರೆ. ಆಮೇನ್, ಆಮೇನ್, ಆಮೇನ್.